ಬಜಾಜ್ ಹೌಸಿಂಗ್ ಫೈನಾನ್ಸ್. ಈ ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಬಂದಾಗ್ಲಿಂದನೂ ತುಂಬ ಜನ ಇದ್ರ ಬಗ್ಗೆ ರಿಕ್ವೆಸ್ಟ್ ಮಾಡ್ತಿದ್ರೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ನಾನು ನಾರ್ಮಲಿ IPO ಬಗ್ಗೆ ವಿಡಿಯೋ ಮಾಡಲ್ಲ, ಯಾವ್ದಾದ್ರು ನನಗೆ ಚೆನ್ನಾಗಿ IPO ಕಂಡು ಅಂದರೆ ವಿಡಿಯೋ ಮಾಡ್ತೀನಿ. ನಾನು ಈ ಬಜಾಜ್ ಹೌಸಿಂಗ್ ಬಗ್ಗೆನೂ ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ, ನಾನು ಈ ಕಂಪ್ನಿ ಬಗ್ಗೆ ಓದೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಹೋಗ್ಬಿಟ್ಟಿತ್ತು, ಇನ್ನೊಂದು ಬರೀ 2-3 ದಿವಸ ಇತ್ತು. ನಾನು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ನಾನು ಬಿಟ್ಟೆ. ಆಮೇಲೆ ಈ ಕಂಪ್ನಿ ಲಿಸ್ಟ್ ಆಯಿತು, $181 ಹೈ ಹೋಯಿತು. ಇವತ್ತು $158, $159 ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಮಗೆ ತುಂಬ ಜನಕ್ಕೆ ಕ್ವಶನ್ ಇರುತ್ತೆ, ಸಡನ್ಲಿ 10%, 5% ಈ ಕಂಪ್ನಿ ಬೀಳ್ತಾ ಇದೆ, ಇದನ್ನ ಇಟ್ಕೊಬೇಕಾ ಬೇಡವಾ, ಅಥವಾ ನೀವು ಮುಂಚೆನೆ IPO ಅಪ್ಲೈ ಮಾಡಿದಿದ್ರೆ ಇದನ್ನ ಲಾಂಗ್ ಟರ್ಮ್ ಆಗಿ ಇಟ್ಕೊಬೇಕಾ, ಅಥವಾ ಹೊಸದಾಗಿ ಎಂಟ್ರಿ ಆಗೋರು ಈಗ ಆಲ್ರೆಡಿ 10% ಬಿದ್ದಿರೋದ್ರಿಂದ ಹೊಸದಾಗಿ ಎಂಟ್ರಿ ಆಗೋರಿಗೆ ಆಪರ್ಚುನಿಟಿ ತರ ಕಾಣ್ತಾ ಇರುತ್ತೆ. ಈಗ ಎಂಟ್ರಿ ಆಗಬೇಕಾ ಬೇಡವಾ, ಯಾಕಂದ್ರೆ ಡೌನ್ ಆಗಿದೆ, ಈಗ ಎಂಟ್ರಿ ಆಗಕ್ಕೆ ಒಳ್ಳೆ ಟೈಮಾ ಅಂತ. ಇದ್ರ ಬಗ್ಗೆ ಎಲ್ಲಾನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋನ ದಯವಿಟ್ಟು ಲಾಸ್ಟ್ವರೆಗೂ ನೋಡಿ. ಈ ಬಜಾಜ್ ಹೌಸಿಂಗ್ ಫೈನಾನ್ಸ್ ಬಂದ್ಬಿಟ್ಟು ಬಜಾಜ್ ಫೈನಾನ್ಸ್ ಇದೆಯಲ್ವಾ, ಅದರದ್ದು ಸಬ್ಸಿಡರಿ. ಅಂದರೆ ಈ ಕಂಪ್ನಿದು ಕಂಪ್ಲೀಟ್ಲಿ ಓನರ್ಶಿಪ್ನ ಬಜಾಜ್ ಫೈನಾನ್ಸ್ ಇಟ್ಕೊಂಡಿದೆ. ಬಜಾಜ್ ಫೈನಾನ್ಸ್ ಈ ಕಂಪ್ನಿಯ ಓನರ್ ಇದ್ದಂಗೆ. ರೀಸೆಂಟ್ಲಿ RBI ಪುಷ್ ಮಾಡ್ತಾ ಇದೆ, ನಿಮ್ದು ಹೋಲ್ಡಿಂಗ್ನ ಕಮ್ಮಿ ತಾಂಬನ್ನಿ ಅಂತ. ಅದಕ್ಕೋಸ್ಕರ ಬಜಾಜ್ ಫೈನಾನ್ಸು ಅವ್ರನ್ನ ಶೇರ್ನ ಸೆಲ್ ಮಾಡಿಬಿಟ್ಟು IPO ತಾಂಬಂದಿದ್ದ. ಅದರಲ್ಲಿ 3,000 ಕೋಟಿ ಆಫರ್ ಫಾರ್ ಸೇಲು, ಇನ್ನು 3,500 ಕೋಟಿ ಫ್ರೆಶ್ ಇಶ್ಯೂ ಅಂದರೆ ಕಂಪ್ನಿಗೆ ಬರುತ್ತೆ. ಯಾವಾಗಲೂ ಫ್ರೆಶ್ ಇಶ್ಯೂ, ಆಫರ್ ಫಾರ್ ಸೇಲ್ ಯಾವಾಗಲೂ IPO ಅಪ್ಲೈ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ. ಆಫರ್ ಫಾರ್ ಸೇಲ್ ಅಂದರೆ ಕಂಪ್ನಿ ಓನರ್ಗಳು ಶೇರ್ನ ಸೆಲ್ ಮಾಡ್ತಾ ಇರ್ತಾರೆ. ಫ್ರೆಶ್ ಇಶ್ಯೂ ಅಂದರೆ ಕಂಪನಿ ತನ್ನ ಹೊಸ ಶೇರ್ನ ಹುಟ್ಟಾಕ್ಬಿಟ್ಟು ಅದನ್ನು ಸೆಲ್ ಮಾಡ್ತಾ ಇರುತ್ತೆ. ಆ ದುಡ್ಡು ಮಾತ್ರ ಕಂಪ್ನಿಗೆ ಬರುತ್ತೆ. ಆಫರ್ ಫಾರ್ ಸೇಲ್ ಮಾಡಿರೋದು ಕಂಪ್ನಿಗೆ ಬರಲ್ಲ. ಆಫರ್ ಫಾರ್ ಸೇಲ್ ಮಾಡಿರೋದು ಪ್ರಮೋಟರ್ ಹೋಲ್ಡಿಂಗ್ ಹೋಗುತ್ತೆ, ಪ್ರಮೋಟರ್ ಜಾಬಿಗೆ ಹೋಗುತ್ತದೆ. ಅದಕ್ಕೇನೆ ನೀವು ಯಾವುದೇ ಒಂದು IPO ಅಪ್ಲೈ ಮಾಡ್ಬೇಕಾದ್ರೆ ನೋಡಬೇಕು, ಅದು ಆಫರ್ ಫಾರ್ ಸೇಲ್ ಫ್ರೆಶ್ ಇಶ್ಯೂನ ಅಂತ. ಫ್ರೆಶ್ ಇಶ್ಯೂ ಕೂಡ ಯಾಕೆ IPO ತರ್ತಾ ಇದ್ದಾರೆ ಅಂತ ನೋಡಬೇಕು. ಈಗ ಇವನು ಯಾಕೆ IPO ತರ್ತಾ ಇದ್ದಾನೆ ಅಂದರೆ RBI ರೂಲ್ಸ್ ಇದೆ, ಅದಕ್ಕೆ ತರ್ತಾ ಇರ್ತಾನೆ. ಒಬ್ಬರೊಬ್ರು ಯಾಕೆ ತರ್ತಾ ಇರ್ತಾರೆ ಅಂದರೆ ಬಿಸ್ನೆಸ್ ಗ್ರೋ ಮಾಡೋಕ್ಕೆ ದುಡ್ಡು ಬೇಕಾಗಿರುತ್ತೆ. ಇನ್ನೂ ಸ್ವಲ್ಪ ಜನ ಯಾಕೆ ತರ್ತಾ ಇರ್ತಾರೆ ಅಂದರೆ, ಈಗ ಎಲ್ಲರೂ IPO ತರ್ತಿದ್ದಾರೆ, ನಾವು ತಂದ್ಬಿಡೋಣ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ತರ್ತಾರೆ. ಇದ್ರ ಬಗ್ಗೆ ಎಲ್ಲ ನೀವು ನೋಡಬೇಕು, ನೋಡಿ ಆಮೇಲೆ IPO ಅಪ್ಲೈ ಮಾಡಬೇಕು. ಸುಮ್ಮನೆ IPO ಅಪ್ಲೈ ಮಾಡಬಾರ್ದು. ಈಗ IPO ಬಂದಾದ್ಮೇಲೆ ಈ ಪ್ರಮೋಟರ್ ಹೋಲ್ಡಿಂಗ್ ಇದರಲ್ಲಿ 88% ಇರುತ್ತೆ, 12% ಸೆಲ್ ಆಗಿದೆ, ಇನ್ನು 88% ಇರುತ್ತೆ. ಈ 88% ಅವರು ಇನ್ನು 3 ವರ್ಷದಲ್ಲಿ 75% ತರಬೇಕು RBI ರೂಲ್ಸ್ ಪ್ರಕಾರ. ನಾವು ಈ ಹೌಸಿಂಗ್ ಫೈನಾನ್ಸ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ, ನಾವು ಇಂಡಿಯಾದಲ್ಲಿ ಇನ್ನೂ ನಾವು ಲೋವರ್ ಆಗಿದ್ದೀವಿ. ಅಂದರೆ ನಮ್ಮ ಇಂಡಿಯಾದಲ್ಲಿ ಹೌಸಿಂಗ್ ಫೈನಾನ್ಸ್ ಲೋನ್ ತಗೊಳೋದು ತುಂಬ ಕಡಿಮೆ ಇದ್ದಾರೆ. ಅಂದರೆ ನೀವು ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ, ಇಲ್ಲಿ ನೋಡಿ ಮಾರ್ಗೇಜ್ ಟು GDP ರೇಷಿಯೋ ಅಂತ ಕರಿತೀವಿ. ಮಾರ್ಗೇಜ್ ಟು GDP ರೇಷಿಯೋ ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ಮಾರ್ಗೇಜ್ ಲೋನ್ ಇದೆ GDPಗೆ ಅಂತ. ನಮ್ಮ ಇಂಡಿಯನ್ದು GDP ಏನಾದರೂ ಇವತ್ತು 100 ಕೋಟಿ ಇದ್ದರೆ ಅದರಲ್ಲಿ ನಮ್ಮ ಜನ ಮನೆ ಕಟ್ಟೋಕ್ಕೋಸ್ಕರ ಎಷ್ಟು ಸಾಲ ತಾಂಡಿದ್ದಾರೆ ಅಂತ. ಅದರಲ್ಲಿ ನಮ್ಮ ಇಂಡಿಯಾದು ಕೇವಲ 9% ಇದೆ, ಸೌತ್ ಆಫ್ರಿಕಾದು 21% ಇದೆ, ಚೈನಾ ಹತ್ರ 28% ಇದೆ, ಮಲೇಷಿಯಾದಲ್ಲಿ 35% ಇದೆ, USA 60% ಇದೆ, UK 64% ಇದೆ. ನಮ್ಮ ಹತ್ರ ಇನ್ನೂ 9% ಇದೆ. ಅಂದರೆ ವಿ ಆರ್ ಸ್ಟಿಲ್, ಅಂದರೆ ನಮಗೆ ಗ್ರೋ ಆಗೋಕ್ಕೆ ಇನ್ನೂ ಮಸ್ತು ಚಾನ್ಸ್ ಇದೆ. ಇಂಡಿಯಾ ಇನ್ನೂ ಸಖತ್ತು ಗ್ರೋ ಆಗೋ ಚಾನ್ಸ್ ಇದೆ. ಇಲ್ಲಿಂದ 30% ಆದರೂ ಕೂಡ ಈ ಹೌಸಿಂಗ್ ಮಾರ್ಕೆಟು ತ್ರಿಬಲ್ ಆಗುತ್ತೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ, ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ದುಡ್ಡು ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಅಟ್ಲೀಸ್ಟ್ ಬೇಸಿಕ್ ವಿಷಯಗಳು ಗೊತ್ತಿರಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕೂಡ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟು, ಫಂಡಮೆಂಟಲ್ ಅನಾಲಿಸಿಸು, ಎಕ್ಸ್ಟ್ರೀಮ್ ಲೆವೆಲಲ್ಲೆಲ್ಲ ವಿಡಿಯೋ ಮಾಡಿದ್ದೀವಿ. ಆದರೂ ಕೂಡ ತುಂಬ ಜನ ನನಗೆ ಬುಕ್ ರೆಕಮೆಂಡ್ ಮಾಡಿ, ಯಾವುದನ್ನ ಒಳ್ಳೆ ಬುಕ್ ರೆಕಮೆಂಡ್ ಮಾಡಿ ಅಂತ ಕೇಳ್ತಾ ಇರ್ತಾರೆ. ನಾನು ಆ್ಯಕ್ಚುಲಿ ಯಾಕೆ ಡೈರೆಕ್ಟಾಗಿ ಬುಕ್ನ ರೆಕಮೆಂಡ್ ಮಾಡಲ್ಲ ಅಂದರೆ, ಅವೈಲೇಬಲ್ ಯಾವ್ಯಾವ ಇದಾವಲ್ಲ ಬುಕ್ಕು, ಅವೆಲ್ಲ ಕೂಡ ಫಾರಿನ್ ಆಥರ್ ಬರ್ದಿರೋದು. ಅವರು ಅಮೆರಿಕನ್ ಕಂಪ್ನಿಗಳನ್ನ ಎಕ್ಸಾಂಪಲ್ ತಗೊಂಡು ಬರೆದಿರ್ತಾರೆ. ನಮಗೆ ಅರ್ಥ ಆಗಲ್ಲ, ಅದು ನನಗೆ ಅರ್ಥ ಆಗುತ್ತೆ, ಜನಗಳಿಗೆ ಅರ್ಥ ಆಗಲ್ಲ, ಬೇಗ ಅದನ್ನು ಹೊಸದಾಗಿ ಕಲಿಯೋರ್ಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು ರೀಸೆಂಟಾಗಿ ಒಂದು ಬುಕ್ ಓದ್ತಾ ಇದ್ದೆ. ಆ ಬುಕ್ ನೇಮ್ ಬಂದ್ಬಿಟ್ಟು ಸ್ಟಾಕ್ ಇನ್ವೆಸ್ಟಿಂಗ್ ಮಾಸ್ಟರ್ ಮೈಂಡ್ ಅಂತ. ಈ ಬುಕ್ ನೋಡಿದ್ಮೇಲೆ ನನಗೆ ಗೊತ್ತಾಯಿತು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಇದು ನಮ್ಮ ಇಂಡಿಯಾದಲ್ಲಿರೋ ಬೆಸ್ಟ್ ಬುಕ್ ಅಂತ. ಯಾಕಂದರೆ ಇದರಲ್ಲಿ ABCD ಇಂದನೂ ಹೇಳಿದ್ದಾರೆ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಸ್ಟಾಕ್ಸ್ ಅಂದ್ರೆ ಏನು, ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕಂತಿರೋರಿಗೆ ಇದು ಒನ್ ಆಫ್ ದ ಬೆಸ್ಟ್ ಬುಕ್. ಇದರಲ್ಲಿ ಸೆನ್ಸೆಕ್ಸ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಯಾಕೆ ಮೇಲೆ ಕೆಳಗೆ ಹೋಗುತ್ತೆ, BJP ಸರ್ಕಾರ ಬಂದರೆ ಯಾಕೆ ಮೇಲೆ ಹೋಗುತ್ತೆ, ಕಾಂಗ್ರೆಸ್ ಸರ್ಕಾರ ಬಂದರೆ ಯಾಕೆ ಮೇಲೆ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದ್ರಿಂದ ನಾವು ದುಡ್ಡು ಮಾಡೋದು ಹೆಂಗೆ, P&L ಸ್ಟೇಟ್ಮೆಂಟ್ ಅಂದ್ರೆ ಏನು, ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, PE ಅಂದ್ರೆ ಏನು, DCF ಅಂದ್ರೆ ಏನು, ಈ ಥರ ತುಂಬ ಕೇಸ್ ಸ್ಟಡಿಗಳಿದಾವೆ. ಆಮೇಲೆ ಇವರು ತುಂಬ ಗ್ರಾಫಿಕ್ಸ್ ಯೂಸ್ ಮಾಡಿರೋದ್ರಿಂದ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಂಡು ತುಂಬ ಈಸಿ ಆಗುತ್ತೆ. ಆಲ್ಮೋಸ್ಟ್ ವಿಡಿಯೋ ನೋಡ್ದಂಗೆ ಆಗುತ್ತೆ. ನೀವೇನಾದರೂ ಈ ಬುಕ್ನ ಓದ್ಕೊಂಡು ನಮ್ಮ ವಿಡಿಯೋ ನೋಡ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ಲಿ ಅರ್ಥ ಆಗೋಗುತ್ತೆ, ಬೇಗ ಅರ್ಥ ಆಗೋಗುತ್ತೆ. ನೀವು ಏನಾದರೂ ಈ ಬುಕ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. Angel 15 ಅನ್ನೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ. ನೀವು ಏನಾದರೂ ಬೈ ಮಾಡೋದಿದ್ರೆ ಬೈ ಮಾಡಿ, ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ, ನಮ್ಮ ಇಂಡಿಯಾದಲ್ಲಿ ಕ್ರೆಡಿಟ್ ಗ್ರೋತ್ ಇನ್ನೂ ಅಷ್ಟು ಫಾಸ್ಟ್ ಆಗಿ ಹೋಗಿಲ್ಲ. ಓನ್ಲಿ ಅರ್ಬನ್ ಏರಿಯಾಗಳಲ್ಲಿ ಹೋಗಿದೆ. ಇನ್ನು Tier 1 Tier 2 ಸಿಟಿಗಳಲ್ಲಿ ಇನ್ನೂ ಎಷ್ಟೋ ಜನ ಲೋನ್ ತಗೊಳಲ್ಲ, ಕೈ ಸಾಲ ಮಾಡ್ತಾರೆ, ಸಂಘಗಳಲ್ಲಿ ಲೋನ್ ತಗೊಂಡು
ಮನೆ ಕಟ್ತಾರೆ. ಈ ಥರ ಇನ್ನೂ ತುಂಬ ಇದೆ ನಮ್ಮ ಇಂಡಿಯಾದಲ್ಲಿ. ಹೌಸಿಂಗ್ ಲೋನ್ನ ಇನ್ನೂ ತುಂಬ ಜನಕ್ಕೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಅವ್ರಿಗೆ ಪರ್ಫೆಕ್ಟ್ ಇನ್ಕಮ್ ಸೋರ್ಸ್ ಇರಲ್ಲ ಒಂದು. ಇನ್ನೊಂದು ತುಂಬ ಜನ ಸ್ಟಿಲ್ ಎದುರ್ಕೊಳ್ತಾರೆ ಲೋನ್ ತಗೊಳಕ್ಕೆ. ಮನೆಯಲ್ಲಿರೋ ಒಡವೆ ಅಡ ಇಟ್ಟು ಲೋನ್ ತಗೊಂತಾರೆ, ಹೌಸಿಂಗ್ ಲೋನ್ ತಗೊಳಕ್ಕೆ ಎದುರ್ಕೊಂತಾರೆ. ಆಮೇಲೆ ಎಷ್ಟೋ ಜನಕ್ಕೆ ಹೌಸಿಂಗ್ ಲೋನ್ ಸಿಗೋದೇ ಇಲ್ಲ, ಯಾಕಂದರೆ ಅವ್ರದ್ದು ಕ್ರೆಡಿಟ್ ಹಿಸ್ಟ್ರಿ ಇರಲ್ಲ, ಅವರು ಯಾವುದೇ ರೀತಿ ಲೋನ್ ತಗೊಂಡಲೇ ಇಲ್ಲದ ಕಾರಣ ಅವ್ರದ್ದು ಯಾವುದೇ ರೀತಿ ಕ್ರೆಡಿಟ್ ಸ್ಕೋರ್ ಇರಲ್ಲ. ಆಮೇಲೆ ಅವ್ರಿಗೆ ಪರ್ಫೆಕ್ಟ್ ಇನ್ಕಮ್ ಇರಲ್ಲ. ಒಳ್ಳೆ ಬಿಸ್ನೆಸ್ ಮಾಡ್ತಿರ್ತಾರೆ, ತಿಂಗಳ 30-40 ಸಾವಿರ ದುಡಿತಿರ್ತಾರೆ, 50 ಸಾವಿರ ದುಡಿತಿರ್ತಾರೆ, ಆದರೆ ಬ್ಯಾಂಕಿಗೆ ಬರ್ತಾ ಇರಲ್ಲ. ಇದರಿಂದ ಬ್ಯಾಂಕು ಇವ್ರನ್ನ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ, ಇವ್ರ ಕ್ಯಾಶ್ ಫ್ಲೋನ. ಇದರಿಂದ ಬ್ಯಾಂಕ್ ಇವ್ರಿಗೆ ಲೋನ್ ಕೊಡ್ತಾ ಇರಲ್ಲ. ಆದರೆ ಈಗ ಹೊಸ ಸಿಸ್ಟಮ್ ಬರ್ತಾ ಇರೋದ್ರಿಂದ ಆಧಾರ್ ಥ್ರೂ ನಿಮ್ಮದು ಟ್ರಾನ್ಸಾಕ್ಷನ್ನ ಅಳಿತಾರೆ, ಆಮೇಲೆ UPI ಟ್ರಾನ್ಸಾಕ್ಷನ್ ಥ್ರೂ ನಿಮ್ಮದು ಟ್ರಾನ್ಸಾಕ್ಷನ್ ನೋಡ್ತಾರೆ. ಇದೆಲ್ಲ ಹೊಸ ಸಿಸ್ಟಮ್ ಬರ್ತಾ ಇರೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಕ್ರೆಡಿಟ್ ಗ್ರೋತ್ ಇನ್ನೂ ಫಾಸ್ಟ್ ಆಗುತ್ತೆ, ಇನ್ನೂ ರ್ಯಾಪಿಡ್ಲಿ ಗ್ರೋ ಆಗುತ್ತೆ. ಇವ್ರದ್ದು ಟೋಟಲ್ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು 97,000 crores ಇದೆ. ಹೌಸಿಂಗ್ ಫೈನಾನ್ಸಲ್ಲಿ AUM ಅಂದರೆ ಲೋನ್ ಬುಕ್, ಇವ್ರು ಟೋಟಲ್ ಎಷ್ಟು ಲೋನ್ ಕೊಟ್ಟಿದ್ದಾರೆ ಅದನ್ನೇ AUM ಅಂತ ಕರೀತಾರೆ. 97,000 ಆಲ್ಮೋಸ್ಟ್ ಇನ್ನೊಂದು ನೆಕ್ಸ್ಟ್ ಕ್ವಾರ್ಟರ್ಗೆ ಬಂದರೆ 1 ಲಕ್ಷ ಕೋಟಿ ಇವ್ರದ್ದು ಲೋನ್ ಬುಕ್ ಇದೆ. ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಹೌಸಿಂಗ್ ಲೋನ್ ಪ್ರೊವೈಡ್ ಮಾಡೋ ಕಂಪನಿ ಇದು. ಇವ್ರು ಲೋನ್ ಕೊಡೋದ್ರಲ್ಲಿ 87% ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ ಲೋನ್ ಕೊಡ್ತಾರೆ, ಇನ್ನು 9% ಸೆಲ್ಫ್ ಎಂಪ್ಲಾಯ್ಡ್ಗೆ ಲೋನ್ ಕೊಡ್ತಾರೆ, ಇನ್ನು 4% ಮಾತ್ರ ಪ್ರೊಫೆಷ್ನಲಿ ಕೊಡ್ತಾರೆ. ಪ್ರೊಫೆಷ್ನಲ್ಸ್ ಅಂದರೆ ಡಾಕ್ಟರ್ಸ್ ಇರ್ಬೋದು, ಲೈಕ್ ಬ್ಯೂಟಿಷಿಯನ್ಸ್ ಇರ್ಬೋದು, ಆಕ್ಟರ್ಸ್ ಇರ್ಬೋದು, ಇವ್ರನ್ನೆಲ್ಲನೂ ಪ್ರೊಫೆಷ್ನಲ್ಸ್ ಅಂತ ಕರೀತಾರೆ. ದೇ ಆರ್ ನಾಟ್ ಎ ಸೆಲ್ಫ್ ಎಂಪ್ಲಾಯ್ಡ್, ದೇ ಆರ್ ಪ್ರೊಫೆಷ್ನಲ್ಸ್. ಆಮೇಲೆ ಇವ್ರದ್ದು ಟೋಟಲ್ ಲೋನ್ ಬುಕ್ಕಲ್ಲಿ ಹೋಮ್ ಲೋನ್ ಬಂದ್ಬಿಟ್ಟು 57% ಇದೆ, ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು 10% ಇದೆ, ಲೀಸ್ ರೆಂಟಲ್ ಡಿಸ್ಕೌಂಟಿಂಗ್ ಬಂದ್ಬಿಟ್ಟು 19% ಇದೆ, ಡೆವಲಪರ್ ಫೈನಾನ್ಸಿಂಗ್ ಬಂದ್ಬಿಟ್ಟು 11% ಇದೆ. ಹೋಮ್ ಲೋನ್ ಅಂದರೆ ನಾರ್ಮಲ್ ಹೋಮ್ ಲೋನು, ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಅಂದರೆ ಮನೇನ ಅಡ ಇಟ್ಟು ಲೋನ್ ತಗೊಳೋದು. ಆಮೇಲೆ ಲೀಸ್ ರೆಂಟಲ್ ಡಿಸ್ಕೌಂಟಿಂಗ್ ಅಂದರೆ ಇವ್ರು ಏನು ಮಾಡ್ತಾರೆ, ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಅಥವಾ ನಿಮ್ಮದೇ ಒಂದು ಬಿಲ್ಡಿಂಗ್ ಇರುತ್ತೆ, ನಿಮ್ಮ ಬಿಲ್ಡಿಂಗ್ನ ಮತ್ತೆ ನೀವು ಇಂಪ್ರೂವ್ ಮಾಡೋಕ್ಕೋಸ್ಕರ, ಈಗ ನಿಮ್ಮ ಮನೆಯಲ್ಲಿ 2 ಫ್ಲೋರ್ ಇದೆಯಾ, 2 ಫ್ಲೋರ್ ಮೇಲೆ ಮತ್ತೆ 2 ಫ್ಲೋರ್ ಕಟ್ಟಿದ್ರೆ ನಿಮಗೆ ರೆಂಟಲ್ ಈಲ್ಡ್ ಬರುತ್ತೆ. ಅಲ್ಲಿ ಯಾರು ಬಂದು ವಾಸ ಆಗಿಲ್ಲಲ್ಲ, ವಾಸ ಆದಮೇಲೆ ತಾನೇ ನಿಮಗೆ ರೆಂಟಲ್ ಬರೋದು. ಬಟ್ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ರೆಂಟ್ ಕಟ್ಟಕ್ಕೆ, ಅವಾಗ ಬಜಾಜ್ ಹೌಸಿಂಗ್ ಏನು ಮಾಡ್ತಾನೆ, ನಿಮಗೆ ಲೋನ್ ಕೊಡ್ತಾನೆ. ಬಿಕಾಸ್ ಫ್ಯೂಚರ್ ಕ್ಯಾಶ್ ಫ್ಲೋನ ಇವನು ಅನಲೈಸ್ ಮಾಡಿ ನಿಮಗೆ ಲೋನ್ ಕೊಡ್ತಾನೆ. ನೋಡ್ತಾನೆ ನಿಮಗೆ ಎಷ್ಟು ರೆಂಟ್ ಬರ್ಬೋದು, ಈ ಏರಿಯಾದಲ್ಲಿ ಎಷ್ಟು ರೆಂಟ್ ಬರ್ಬೋದು, ಎಷ್ಟು ಇದು ಬರ್ಬೋದು ಅಂತ ಕ್ಯಾಲ್ಕುಲೇಷನ್ ಮಾಡಿ ಆ ರೆಂಟಿಗೆ ತಕ್ಕಂಗೆ ನಿಮಗೆ ಎಷ್ಟು ಲೋನ್ ಕೊಡಬೇಕಂತ ಇವನು ಲೋನ್ ಕೊಡ್ತಾನೆ. ಇದರಿಂದ ನೀವು ಮನೆ ಕಟ್ಟಿ ಅದನ್ನು ಮುಂದೆ ರೆಂಟ್ ಬಿಡಿಸಿ ಇವನಿಗೆ ಅದನ್ನು EMI ಕಟ್ಕೊಂಡು ಹೋಗ್ಬೋದು. ಆ ಥರದ ಬಿಸ್ನೆಸ್ ಬಂದ್ಬಿಟ್ಟು 19% ಇದೆ. ಡೆವಲಪರ್ ಫೈನಾನ್ಸ್ ಬಂದ್ಬಿಟ್ಟು 11% ಇದೆ. ಡೆವಲಪರ್ ಫೈನಾನ್ಸ್ ಅಂದರೆ ಈಗ ಹೌಸಿಂಗ್ ಬಿಲ್ಡರ್ ಇರ್ತಾರೆ, ಅವ್ರಿಗೆ ಲೋನ್ ಕೊಡೋದು. ಈಗ ನೀವು ನೋಡಿರ್ತೀರ ಶೋಭಾ, ಬ್ರಿಗೇಡು, ಇವ್ರಿಗೆ ಲೋನ್ ಕೊಟ್ಬಿಡೋದು. ಬಟ್ ಇದನ್ನು ರಿಸ್ಕಿ ಅಂತ ನಮ್ಮ ಇಂಡಿಯಾದಲ್ಲಿ ಅದು ಥಿಂಕ್ ಮಾಡ್ತಾರೆ ಹೌಸಿಂಗ್ ಲೋನ್ ಕಂಪ್ನಿಗಳನ್ನ ಅನಲೈಸ್ ಮಾಡ್ಬೇಕಾರೆ. ಯಾಕಂದರೆ ಡೆವಲಪರ್ ತುಂಬ ಡಿಫಾಲ್ಟ್ ಆಗ್ತಾರೆ. ಬರ್ತಾ ರೇರಾ ಬಂದಮೇಲೆ ಸರಿಯಾಗಿದ್ದಾರೆ. ಮುಂಚೆ ನೀವು DHFL, ಇಂಡಿಯಾ ಬುಲ್ ಹೌಸಿಂಗ್ ಫೈನಾನ್ಸ್ ಇದೆಲ್ಲ ನೋಡಿದ್ರೆ ಅವರು ಡೆವಲಪರ್ ಲೋನ್ ಕೊಟ್ಟೇ ಹಾಳಾಗೋಗಿದ್ದು. ಈ ಡೆವಲಪರಿಂದನೇ ಆ ಕಂಪ್ನಿಗಳು ಎಕ್ಕೊಟ್ಟು ಹೋಗಿದ್ದು. ಅದಕ್ಕೆ ಇದನ್ನು ನೆಗೆಟಿವ್ ಆಗಿ ನೋಡ್ತಾರೆ. ಬಟ್ ಈಗ ಇಂಡಸ್ಟ್ರಿ ಚೇಂಜ್ ಆಗ್ತಾ ಇದೆ ರೇರಾ ಬಂದಮೇಲೆ. ಅದರ್ ಲೋನ್ ಒಂದು 1.8% ಇದೆ. ಇವ್ರದ್ದು FY24 ಟೋಟಲ್ AUM 32% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದ್ಬಿಟ್ಟು 27% ಇನ್ಕ್ರೀಸ್ ಆಗಿದೆ. ಪ್ಯಾಟ್ ಬಂದ್ಬಿಟ್ಟು 38% ಇನ್ಕ್ರೀಸ್ ಆಗಿದೆ. ಈ ಕಂಪ್ನಿನಲ್ಲಿ ನನಗೆ ಸೂಪರ್ ಅನಿಸಿದ್ದು ಏನಂದರೆ ಇವ್ರದ್ದು NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ. ಇವ್ರು ಏನಾದರೂ ₹100 ಲೋನ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಎಷ್ಟು ಜನ ವಾಪಸ್ ಕೊಟ್ಟಿಲ್ಲ, ಇವ್ರ ಕೈಲಿ ಕೊಡೋಕ್ಕಾಗ್ತಿಲ್ಲ ಅನ್ನೋದನ್ನು ನಾವು NPA ಅಂತ ಕರಿತೀವಿ. ನಾರ್ಮಲಿ ನೀವು ಬ್ಯಾಂಕ್ಗಳ್ದು ತೆಗೆದು ನೋಡಿದ್ರೆ ಅಂದರೆ ಈ ಗೌರ್ಮೆಂಟ್ ಬ್ಯಾಂಕ್ದು PSU ಬ್ಯಾಂಕ್ಗಳ್ದು ತೆಗೆದು ನೋಡಿದ್ರೆ 3, 4, 5 ಎಲ್ಲ ಇರುತ್ತೆ. ಇವ್ರದ್ದು ಎಷ್ಟಿದೆ ಗೊತ್ತಾ, 0.27 ಇದೆ. 0.27 NPA. ಒನ್ ಆಫ್ ದ ಗ್ರೇಟೆಸ್ಟ್ ಅಂತೀನಿ ನಾನು. ಒನ್ ಆಫ್ ದ ಗ್ರೇಟೆಸ್ಟ್ NPA ಮೇಂಟೈನ್ ಮಾಡಿದ್ದಾರೆ. ಅಸೆಟ್ ಕ್ವಾಲಿಟಿ ಒನ್ ಆಫ್ ದ ಗ್ರೇಟೆಸ್ಟ್ ಅಸೆಟ್ ಕ್ವಾಲಿಟಿ. ಆಮೇಲೆ ನೆಟ್ NPA 0.1%. ನೆಟ್ NPA ಅಂದರೆ ಕೊಡೋಕ್ಕೆ ಆಗಲ್ಲ, ನನ್ನ ಕೈಲಿ ಕೊಡೋಕ್ಕೆ ಆಗಲ್ಲ ಅನ್ನೋರು. ಈ ಗ್ರಾಸ್ NPA ಅಂದರೆ ಈಗ 100ರಲ್ಲಿ 5 ಜನ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಇನ್ನು 5 ಜನದಲ್ಲಿ ನಾನೇನು ಮಾಡ್ತೀನಿ, 3 ಕೊಡೋಕ್ಕೆ ಆಗಲ್ಲ, ಅವ್ರನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅವ್ರ ಮನೆಗೆ ಹೋಗೆಲ್ಲ ನೋಡಿದೆ, ಅವ್ರು ಕೊಡೋಕ್ಕೆ ಆಗಲ್ಲ, ಅವ್ರ ಕೈ ಎತ್ತುತ್ತಾರೆ ಅಂತ ಗೊತ್ತಾಗುತ್ತಲ್ಲ. ಅವಾಗ ನಾನೇನು ಮಾಡ್ತೀನಿ, ಅವ್ರ 3 ಏನಿರುತ್ತಲ್ಲ ಅದನ್ನು ನನ್ನ ಪ್ರಾಫಿಟಿಂದ ಅವ್ರಿಗೆ ಪ್ರಾವಿಷನ್ ಇಡ್ತೀನಿ. ಪ್ರಾವಿಷನ್ ಅಂದರೆ ಇವ್ರು ಕೊಡೋಕ್ಕಾಗಲ್ಲ ಅಂತೇಳಿ ನಂದು ಓನ್ ದುಡ್ಡು ಇರುತ್ತಲ್ಲ, ಲಾಭ ಮಾಡಿರೋ ದುಡ್ಡು, ಅದನ್ನು ಅವ್ರಿಗೆ ರೈಟ್ ಆಫ್ ಮಾಡ್ತೀನಿ. ಯಾಕಂದರೆ ಇದೇನು ನಾನು ಲೋನ್ ಕೊಟ್ಟಿದ್ದೀನಲ್ಲ, ಇದು ಯಾವುದು ನಂದಲ್ಲಲ್ಲ, ಇನ್ನೊಬ್ರ ಹತ್ರ ದುಡ್ಡು ಇಸ್ಕೊಂಬಂದು ಕೊಟ್ಟಿರ್ತೀನಿ. ಆ್ಯಕ್ಚುಲಿ ಇವ್ರು NBFC ಇವ್ರಿಗೆ ಡೆಪಾಸಿಟ್ ಇಡಲ್ಲ ಯಾರು ಬಂದ್ಬಿಟ್ಟು, ಬಟ್ ಇವರು ಬಾಂಡ್ ಎತ್ತುತ್ತಾರೆ ಮಾರ್ಕೆಟಿಂದ. ಬಾಂಡ್ ಎತ್ತಿ ಇವರು ಬೇರೆಯವ್ರಿಗೆ ಲೋನ್ ಕೊಟ್ಟಿರ್ತಾರೆ. ಈಗ ಇನ್ನೊಬ್ರ ಹತ್ರ ಇಸ್ಕೊಂಬಂದು ಕೊಟ್ಟಿದ್ದೀನಿ ಅಂದಮೇಲೆ ಇನ್ನೊಬ್ರಿಗೆ ವಾಪಸ್ ಕೊಡಲೇಬೇಕಲ್ಲ. ಅವ್ನಿಗೆ ಹೇಳೋಕ್ಕಾಗಲ್ಲ ಇದು NPA ಐತೆ, ನಾನು ವಾಪಸ್ ಕೊಡಲ್ಲ, ನಿನಗೆ ಯಾರೋ ಕೊಟ್ಟಿಲ್ಲ ನನಗೆ ಅಂತ ಏನು ಹೇಳೋಕ್ಕಾಗಲ್ಲ, ಅವ್ರಿಗೆ ಕೊಡಲೇಬೇಕು. ಅದಕ್ಕೆ ಏನು ಮಾಡ್ತಾರೆ, ಇವ್ರದ್ದು ಲಾಭನ ತೆಗೆದು ಇಡ್ತಾರೆ ಅಲ್ಲಿಗೆ. ಅವಾಗ ಏನಾಗುತ್ತೆ, ಇನ್ನು ಉಳಿದಿರುತ್ತಲ್ವ, ಈಗ 5 ಜನದಲ್ಲಿ 3 ಜನ ಕೊಡೋದೇ ಇಲ್ಲ ಅಂತ ಡಿಸೈಡ್ ಮಾಡಿದ್ರು, ನಾನು ಲಾಭ ತೆಗೆದಿಟ್ಟಿಟ್ಟೆ, ಅದು ಟೋಟಲ್ ಗ್ರಾಸ್ NPA ಆಯಿತು. ಇನ್ನು ಉಳಿದಿದ್ದು ಎಷ್ಟು ಉಳಿತೇಳಿ, ಇನ್ನು 2 ಉಳಿತಲ್ವ, ಇದನ್ನು ನಾವು ನೆಟ್ NPA ಅಂತ ಕರಿತೀವಿ. ಈ ಗ್ರಾಸ್ NPA ಮತ್ತು ಈ ನೆಟ್ NPA ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು.
ಇವ್ರದ್ದು 0.27 ಇದೆ, ಮತ್ತು ROE 15% ಇದೆ. ಇವ್ರದ್ದು ROE ಮಾತ್ರ ಇಯರ್ ಆನ್ ಇಯರ್ ಗ್ರೋ ಆಗ್ತಾನೆ ಇದೆ. ಲಾಸ್ಟ್ ಇಯರ್ ಇವ್ರದ್ದು ROE 13.94% ಇತ್ತು, ಇವಾಗ ಇವ್ರದ್ದು ROE 15% ಇದೆ, ಅಂದರೆ ಇಯರ್ ಆನ್ ಇಯರ್ ಗ್ರೋ ಆಗ್ತಾ ಇದೆ. ನಾರ್ಮಲಿ ಹೌಸಿಂಗ್ ಫೈನಾನ್ಸು ಮತ್ತು ಫೈನಾನ್ಸ್ ಕಂಪ್ನಿಗಳು 15% ROE ಮಾಡಿಬಿಟ್ರೆ ಒನ್ ಆಫ್ ದ ಗ್ರೇಟ್ ಅಂತ. ROEನೂ ನೋಡ್ತಾರೆ. ROE ಅಂದರೆ ರಿಟರ್ನ್ ಆನ್ ಅಸೆಟ್ಟು. ನಾನು ಇದ್ರ ಬಗ್ಗೆ ಎಲ್ಲ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬ್ಯಾಂಕಿಂಗ್ ಅನಾಲಿಸಿಸ್ ಅಂತ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಬೇಕಾದ್ರೆ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ಏನಾದರೂ ನಾನು ವಿಷಯ ಮಾತಾಡ್ತಿರೋದು ರೇಷಿಯೋಗಳು ಏನಾದರೂ ಅರ್ಥ ಆಗಲಿಲ್ಲದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಅದನ್ನು ನಾನು ಸಂಡೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ROE ಬಂದ್ಬಿಟ್ಟು ಇವ್ರದ್ದು ರಿಟರ್ನ್ ಆನ್ ಅಸೆಟ್. ಇವ್ರದ್ದು ರಿಟರ್ನ್ ಆನ್ ಅಸೆಟ್ಟು 2.4 ಇದೆ. ಲಾಸ್ಟ್ ಇಯರ್ ಅದು 2.3 ಇತ್ತು, ಈ ವರ್ಷ 2.4 ಆಗಿದೆ. ಅಂದರೆ ROE ಕೂಡ ಇಂಪ್ರೂವ್ ಆಗ್ತಾ ಇದೆ. ROE ಎಲ್ಲನೂ 2 ಮೇಲೆ ಇದ್ಬಿಟ್ರೆ ಬೆಸ್ಟ್ ಅಂತ. ಇವ್ರದ್ದು ಕಾಸ್ಟ್ ಆಫ್ ಬಾರೋಯಿಂಗ್ ಬಂದ್ಬಿಟ್ಟು 7.6% ಇದೆ. ಕಾಸ್ಟ್ ಆಫ್ ಬಾರೋಯಿಂಗ್ ಅಂದರೆ ಇವ್ರು ಹೊರಗಡೆಯಿಂದ ಲೋನ್ ತರ್ತಾರಲ್ಲ, ಅದು 7.6 ಇದೆ. ಅವರು ಎಲ್ಲೆಲ್ಲಿಂದ ಲೋನ್ ತರ್ತಾರೆ ಅಂದರೆ ಬ್ಯಾಂಕ್ ಬಾರೋಯಿಂಗ್ಸಿಂದ 47% ಸಿಗುತ್ತೆ, NCDಯಿಂದ 38% ಸಿಗುತ್ತೆ. ಬ್ಯಾಂಕ್ ಬಾರೋಯಿಂಗ್ಸ್ ಅಂದರೆ ಇವ್ರು ಬ್ಯಾಂಕ್ ಹತ್ರ ತಗೊಳ್ತಾರೆ. NBFCನವರು ಬ್ಯಾಂಕ್ ಹತ್ರ ಅವ್ರು ಏನಾದರೂ 7.6 ಅಂತ ಹೇಳ್ತಿದಾರಲ್ವಾ, ಬ್ಯಾಂಕ್ ಏನಾದರೂ 7% ಕೊಟ್ಟರೆ ಇವರು ಬ್ಯಾಂಕಿಂದ ತಗೊಳ್ತಾರೆ. ಆಮೇಲೆ 38% NCDಯಿಂದ ಸಿಗುತ್ತೆ. NCD ಅಂದರೆ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸು. ಈ ಬಾಂಡ್ ಬಿಡ್ತಾರೆ, ಇವ್ರದೇ ಓನ್ ಬಾಂಡ್ ಇರುತ್ತೆ, ಅದನ್ನು ಬಾಂಡಿಂದ ಇವರು 38% ಎತ್ತಿದ್ದಾರೆ. 12% ಬಂದ್ಬಿಟ್ಟು NHBಯಿಂದ. NHB ಅಂದರೆ ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಅಂತ, ಇವರಿಂದ 12% ದುಡ್ಡು ಇಸ್ಕೊಂಡಿದ್ದಾರೆ. ಇನ್ನು ಉಳಿದಿದ್ದು ICD ಅಂತ, ದಟ್ ಈಸ್ ವೆರಿ ಲೆಸ್, 3% ಅಷ್ಟೇ. ಟೋಟಲ್ ಇವರು ಬಾರೋಯಿಂಗಲ್ಲಿ ಹೈಯೆಸ್ಟ್ ಬ್ಯಾಂಕ್ ಬಾರೋಯಿಂಗು ಮತ್ತು NCDಸಿಂದ ಇವರು ದುಡ್ಡು ಇಸ್ಕೊಂಡಿರೋದು. ಅದು ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ ಅಂದರೆ ಇವ್ರು ಇಸ್ಕೊಂಡಿರೋ ದುಡ್ಡು ಇವರು ಅವರಿಗೆ ಎಷ್ಟು ಇಂಟ್ರೆಸ್ಟ್ ವಾಪಸ್ ಕೊಡಬೇಕಂದ್ರೆ 7.6. ಇದನ್ನೇ ನಾವು ಕಾಸ್ಟ್ ಆಫ್ ಬಾರೋಯಿಂಗ್ ಅಂತ ಕರಿತೀವಿ. ಇವ್ರು ಎಷ್ಟು ಸಾಲ ಇಸ್ಕೊಂಬಂದಿದ್ದಾರೆ ಅಂತ. ಇವ್ರದ್ದು 7.6 ಇದೆ. ಆವ್ರೇಜ್ ಟಿಕೆಟ್ ಸೈಜ್ ಬಂದ್ಬಿಟ್ಟು 59 lakhs ಇದೆ. ಅಂದರೆ ಇವ್ರು ಕೊಡ್ತಿರೋ ಲೋನ್ ಬಂದ್ಬಿಟ್ಟು ಆವ್ರೇಜ್ ಟಿಕೆಟ್, ಇವ್ರು ಕೊಡ್ತಿರೋ ಲೋನ್ ಬಂದ್ಬಿಟ್ಟು ಲೋನ್ ಸೈಜು ಒಬ್ಬ ವ್ಯಕ್ತಿಗೆ ಎಷ್ಟು ಲೋನ್ ಕೊಡ್ತಿದ್ದಾರೆ ಅಂದರೆ ಆವ್ರೇಜ್ ಇದರಲ್ಲಿ 60 ಲಕ್ಷನೂ ಇರುತ್ತೆ, 70 ಲಕ್ಷನೂ ಇರುತ್ತೆ, 1 ಕೋಟಿನೂ ಇರುತ್ತೆ, 15 ಲಕ್ಷ ಇರುತ್ತೆ, 20 ಲಕ್ಷನೂ ಇರುತ್ತೆ. ಆವ್ರೇಜ್ ಬಂದ್ಬಿಟ್ಟು 59 ಲಕ್ಷ ಇದೆ. ಇವ್ರದ್ದು ಇಂಡಿಯಾದಲ್ಲಿ 174 ಲೊಕೇಶನ್ಸ್ ಇದಾವೆ. ಆಮೇಲೆ ಇವ್ರದ್ದು ಬಾಂಡ್ ರೇಟಿಂಗ್ ಇದೆಯಲ್ಲ, ಅದು ಒನ್ ಆಫ್ ದ ಗ್ರೇಟೆಸ್ಟ್. AAA ರೇಟಿಂಗ್ ಇದೆ. AAA ರೇಟಿಂಗು ನಮ್ಮ ಇಂಡಿಯಾದಲ್ಲಿ ತುಂಬ ಕಮ್ಮಿ ಕಂಪ್ನಿಗಳದ್ದು ಬಾಂಡ್ ರೇಟಿಂಗ್ ಇದೆ. ಇವ್ರು ಯಾವತ್ತೂ ಡಿಫಾಲ್ಟ್ ಆಗೇ ಇಲ್ಲ ಅಂತ ಅರ್ಥ. AAA ಇದ್ದರೆ ಅಂದರೆ ಇವ್ರು ಇಂಟ್ರೆಸ್ಟ್ ಕೊಡೋದು ಡಿಲೇ ಮಾಡಿರ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಮಾಡಿಲ್ಲ ಅವ್ರಿಗೆ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ ಅಂತ. ಇಷ್ಟು ಈ ಕಂಪ್ನಿದು ಡೀಟೇಲ್ ಆಯಿತು. ಇದನ್ನೆಲ್ಲ ನೀವು ಬೇರೆ ಕಡೆನೂ ಕೇಳಿರ್ತೀರಾ, ಆದರೆ ನಿಮ್ಮ ಕ್ವಶನ್ ಇರೋದು ಇವಾಗ ನಾನು ಇದನ್ನು ಇಟ್ಕೊಬೇಕಾ ಸೆಲ್ ಮಾಡಬೇಕಾ ಅದನ್ನು ಹೇಳ್ಗುರು ಅಂತ. ಆ್ಯಕ್ಚುಲಿ ನಾವು ಹತ್ರ ಹೇಳಕ್ಕೆ ಬರಲ್ಲ, ಇಟ್ಕೊಬೇಕಾ ಸೆಲ್ ಮಾಡಬೇಕಾ, ಬೈ ಮಾಡಬೇಕಾ, ಸೆಲ್ ಮಾಡಬೇಕಾ ಇವೆಲ್ಲನೂ. ಬಟ್ ನನ್ನ ವ್ಯೂ ಹೇಳ್ಬೋದು ನಾನು. ನನಗೇನು ಅನಿಸುತ್ತೆ ಅಂದರೆ ಆ್ಯಕ್ಚುಲಿ ಈ ಕಂಪ್ನಿದು ಇವಾಗ ಬುಕ್ ವ್ಯಾಲ್ಯೂ ಇರೋದು 18 ರೂಪಾಯಿ ಇದೆ. 18 ರೂಪಾಯಿ ಬುಕ್ ವ್ಯಾಲ್ಯೂ ಇದೆ. ನೀವು ಸ್ಕ್ರೀನಲ್ಲೆಲ್ಲ ಹುಡ್ಕೋದ್ರೆ ನಿಮಗೆ ಬುಕ್ ವ್ಯಾಲ್ಯೂ ಸಿಗಲ್ಲ, DRHPಗೆ ಹೋದರೆ ಸಿಗುತ್ತೆ. ಅಂದರೆ 18.2 ರೂಪಾಯಿ ಇದೆ. ಈ ಬುಕ್ ವ್ಯಾಲ್ಯೂಗೂ ಈ ಕರೆಂಟ್ ಪ್ರೈಸಿಗೂ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ 8 ಟೈಮ್ಸ್ ಇದೆ. ಪ್ರೈಸ್ ಟು ಬುಕ್ಕು 8 ಟೈಮ್ಸ್ ಇದೆ. ಆ್ಯಕ್ಚುಲಿ ನೀವು ಇಂಥ ಕಂಪ್ನಿಗಳನ್ನ, ಫೈನಾನ್ಸ್ ಕಂಪ್ನಿಗಳನ್ನ ನೀವು PE-ನಲ್ಲಿ ನೋಡಬಾರ್ದು. PE-ನಲ್ಲಿ ನೋಡಿದ್ರೆ ಮೂರ್ಖರಾಗ್ತೀರಾ. PE-ನಲ್ಲಿ ನೋಡಬಾರ್ದು, ಪ್ರೈಸ್ ಟು ಬುಕ್ಕಲ್ಲಿ ನೋಡಬೇಕು. ಪ್ರೈಸ್ ಟು ಬುಕ್ ವ್ಯಾಲ್ಯೂನಲ್ಲಿ ನೋಡಬೇಕು. ಬುಕ್ ವ್ಯಾಲ್ಯೂಗೂ ಈ ಕರೆಂಟ್ ಮಾರ್ಕೆಟ್ಗೂ ಎಷ್ಟಿದೆ ಅಂತ ಇದನ್ನು ಚೆಕ್ ಮಾಡಬೇಕಂದ್ರೆ ನೀವು ಈ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, 160 ರೂಪಾಯಿ ಇದೆ ಅಂದ್ಕೊಳ್ಳಿ. 160 ರೂಪಾಯಿ ಡಿವೈಡೆಡ್ ಬೈ 18 ಮಾಡಿ ಎಷ್ಟು ಬರುತ್ತೆ? 8 ಬರುತ್ತೆ. ಅಂದರೆ ಈ ಕಂಪ್ನಿ 8 ಪಟ್ಟು ಜಾಸ್ತಿ ಬುಕ್ ವ್ಯಾಲ್ಯೂಗೆ ಟ್ರೇಡ್ ಆಗ್ತಾ ಇದೆ ಅಂತ. ಇದು ತುಂಬ ಜಾಸ್ತಿ ಅಂದರೆ ತುಂಬ ಜಾಸ್ತಿ. ಈ ಕಂಪ್ನಿದು ನೀವು ಕಾಂಪಿಟೇಟರ್ಗಳನ್ನ ನೋಡ್ಬೋದು. ಕಾಂಪಿಟೇಟರ್ ಅಂದರೆ ಇವ್ರಿಗೆ ಯಾರಿದ್ದಾರೆ? ಆವಾಸ್ ಹೌಸಿಂಗ್ ಇದ್ದಾರೆ, ಆಧಾರ್ ಹೌಸಿಂಗ್ ಇದ್ದಾರೆ, ಉಡ್ಕೋ ಇದ್ದಾನೆ, ಆಪ್ಟಸ್ ಹೌಸಿಂಗ್ ಇದ್ದಾನೆ. ಆ್ಯಕ್ಚುಲಿ ನಾನು ಕನ್ಸಿಡರ್ ಮಾಡೋದು ಆವಾಸ್ ಹೌಸಿಂಗು, ಆಪ್ಟಸ್ ಹೌಸಿಂಗು. ಯಾಕಂದರೆ ಅವ್ರದ್ದು ROE ಇವ್ರ ಥರನೇ ಇದೆ. ಆಪ್ಟಸ್ ಹೌಸಿಂಗ್ದು ROE ಇವ್ರ ಥರನೇ ಇದೆ, ಆವಾಸ್ ಹೌಸಿಂಗ್ದು ಇವ್ರ ಥರನೇ ಇದೆ. ಇವ್ರದ್ದು ಬುಕ್ ವ್ಯಾಲ್ಯೂ ಬಂದ್ಬಿಟ್ಟು ಆಪ್ಟಸ್ ಹೌಸಿಂಗ್ದು 75 ಇದೆ. ಶೇರ್ ಪ್ರೈಸ್ ಬಂದ್ಬಿಟ್ಟು 362 ಇದೆ. ನೀವು ಇವ್ರದ್ದು ಪ್ರೈಸ್ ಟು ಬುಕ್ನ ಚೆಕ್ ಮಾಡೋದಿದ್ರೆ ಇಲ್ಲೇ ಸ್ಕ್ರೀನಲ್ಲೇ ಸಿಗುತ್ತೆ. ಪ್ರೈಸ್ ಟು ಬುಕ್ ಅಂತ ಹೊಡಿರಿ, 4.8 ಟೈಮ್ಸ್ ಇದೆ. ನಾವು ಹತ್ತಿರದಿಂದ ಕಂಪೇರ್ ಮಾಡ್ಬೋದು. ಯಾಕಂದರೆ ಇದ್ರದ್ದು ಆಲ್ಮೋಸ್ಟ್ ಆಲ್ ರೇಷಿಯೋಸ್ ಎಲ್ಲನೂ ಸೇಮ್ ಇದೆ. ಇದ್ದು ಗ್ರೋತ್ ರೇಟ್ ಕೂಡ ಸೇಮ್ ಅವನ ಥರನೇ ಇದೆ. 2020ರಲ್ಲಿ 200 ಕೋಟಿ ನೆಟ್ ಪ್ರಾಫಿಟ್ ಇದ್ದಿದ್ದು, ಈಗ ನೀವು ಲಾಸ್ಟ್ ಇಯರ್ದು ಚೆಕ್ ಮಾಡಿ ನೋಡಿದ್ರೆ 641 ಕೋಟಿ ಇದೆ. ಅಂದರೆ ಸುಮಾರು 3 ಪಟ್ಟಾಗಿದೆ 5 ವರ್ಷದಲ್ಲಿ. ಆವಾಸ್ ಹೌಸಿಂಗ್ದು ಇನ್ನೂ ಕಮ್ಮಿಗೆ ಸಿಗುತ್ತೆ. ಆವಾಸ್ ಹೌಸಿಂಗ್ ಆ್ಯಕ್ಚುಲಿ 3.97 ಟ್ರೇಡ್ ಆಗ್ತಾ ಇದ್ದಾನೆ. ಬಟ್ ನಾವೇನು ಮಾಡ್ತಿದ್ದೀವಿ ಇಲ್ಲಿ ಅಂದರೆ ಬಜಾಜ್ ಹೌಸಿಂಗ್ಸ್ನ ನಾವು ಇವ್ರ ಜೊತೆ ಕಂಪೇರ್ ಮಾಡ್ತಿದ್ದೀವಲ್ಲ, ಬಜಾಜ್ ಹೌಸಿಂಗ್ದು ಬಿಸ್ನೆಸ್ ಮಾಡೆಲ್ ಕೂಡ ಚೇಂಜ್ ಇದೆ. ಯಾಕಂದರೆ ಪೇರೆಂಟ್ ಕಂಪ್ನಿ ಇದಾನಲ್ಲ, ಪೇರೆಂಟ್ ಕಂಪ್ನಿ ಯಾವ್ದು ಹೇಳಿ ಇವ್ರಿಗೆ? ಬಜಾಜ್ ಫೈನಾನ್ಸಾ. ಇವ್ರಿಗೆ ಲೀಡ್ನ ಹುಡ್ಕೋದು ತುಂಬ ಈಸಿ. ಬಿಕಾಸ್ ಬಜಾಜ್ ಫೈನಾನ್ಸಲ್ಲಿ ಆಲ್ರೆಡಿ ಎಷ್ಟು ಡೇಟಾ ಇದೆ. ನೀವು ಎಷ್ಟು ಜನ ಬಜಾಜ್ ಫೈನಾನ್ಸಲ್ಲಿ TV, ಫ್ರಿಜ್, ವಾಷಿಂಗ್ ಮಿಷಿನ್ ಎಲ್ಲ ತೊಗೊಂಡಿದ್ದೀರಾ? ಇನ್ನೂ ತುಂಬ ಜನ ಡೇಟಾ ಅವನ ಹತ್ರ ಇದೆ. ಆಮೇಲೆ ನಿಮ್ದೆಲ್ಲರದು ಸಿಬಿಲ್ ಸ್ಕೋರ್ ಇದೆ, ಪ್ರತಿಯೊಂದು ಡೇಟಾ ಇದೆ, ಎಷ್ಟು ಸ್ಯಾಲ್ರಿ ಬರುತ್ತೆ, ಎಲ್ಲ ಡೇಟಾ ಇದೆ. ಅವನು ನಿಮಗೆ ಲೋನ್ನ ಸೆಲ್ ಮಾಡೋದು ವೆರಿ ಈಸಿ. ಬಿಕಾಸ್ ನಿಮ್ಗೊಂದ್ಸಲ ನಿಮಗೆ ಎಷ್ಟೊಂದು ಕಾಲ್ ಬರ್ತಿರುತ್ತೆ,
ಸರ್ ನಾವು ಬಜಾಜ್ ಫೈನಾನ್ಸಿಂದ ನಿಮ್ಗೆ ಏನಾದರೂ ಲೋನ್ ಬೇಕಾ ಸರ್ ಅಂತ. ಬೇರೆ ನಿಮಗೆ ಕಾಂಟ್ಯಾಕ್ಟ್ ಸಿಗೋದು ಕಷ್ಟ, ಇವನ ಹತ್ರ ಆಲ್ರೆಡಿ ಕಾಂಟ್ಯಾಕ್ಟ್ಸ್ ಇದಾವೆ. ಇದರಿಂದ ಬಜಾಜ್ ಹೌಸಿಂಗ್ಗೆ ಹೊಸ ಕಸ್ಟಮರ್ನ ಅಕ್ವೈರ್ ಮಾಡೋದು ವೆರಿ ಈಸಿ, ಬಿಕಾಸ್ ಇವನ ಹತ್ರ ಆಲ್ರೆಡಿ ಲೀಡ್ ಇದೆ. ಬಟ್ ಇವ್ರಿಗೆಲ್ಲನೂ ಕಷ್ಟ ಅದು, ಬಟ್ ಆದರೂ ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಇವ್ರದ್ದು ಟಿಕೆಟ್ ಸೈಜ್ ಬಂದ್ಬಿಟ್ಟು ತುಂಬ ಕಡಿಮೆ. ಯಾರ್ದು ಆವಾಸ್ ಹೌಸಿಂಗ್ದು ಮತ್ತು ಆಪ್ಟಸ್ ಹೌಸಿಂಗ್ದೆಲ್ಲೂ ಟಿಕೆಟ್ ಸೈಜ್ ತುಂಬ ಕಡಿಮೆ, 15 ಲಕ್ಷಕ್ಕಿಂತ ಒಳಗಿರುತ್ತೆ. ಇದನ್ನು ಅಫೋರ್ಡಬಲ್ ಹೌಸಿಂಗ್ ಅಂತ ಕರೀತಾರೆ. ಆ್ಯಕ್ಚುಲಿ PM ಆವಾಸ್ ಯೋಜನಾ ಇದರಲ್ಲೆಲ್ಲನೂ ಬೆನಿಫಿಷಿಯಲ್ ಆಗೋದು ಇವರೇ. ಯಾಕಂದರೆ PM ಆವಾಸ್ ಯೋಜನೆಯಲ್ಲಿ ಗೌರ್ಮೆಂಟೇ ಕೂಡ ಇಷ್ಟು ದುಡ್ಡು ಅಂತ ಕೊಡುತ್ತೆ. ಅದು ಉಳಿದಿದ್ದನ್ನು ಲೋನ್ ಹಾಕ್ಸ್ತಾರೆ. ಅದರಲ್ಲಿ ಏನಾದರೂ ಬೆನಿಫಿಟ್ ಆಗೋದಿದ್ರೆ ಇವರಿಬ್ರಿಗೆ ಬೆನಿಫಿಟ್ ಆಗುತ್ತೆ. ಇವನ್ ಟಿಕೆಟ್ ಸೈಜ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇವನು ಕಾಂಪೀಟ್ ಮಾಡ್ತಿದ್ದಾನೆ ನಾರ್ಮಲ್ ಬ್ಯಾಂಕ್ಗಳ ಜೊತೆಗೆ. ಬ್ಯಾಂಕ್ ಅಂದರೆ ಆಕ್ಸಿಸ್ ಬ್ಯಾಂಕ್ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ಇವ್ರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾನೆ. ನನಗನ್ನಿಸ್ತಂಗೆ ಪ್ರೈಸ್ ಟು ಬುಕ್ ಏನಾದರೂ 5 ಟೈಮ್ಸ್ ಕೊಟ್ಟರು ಪರವಾಗಿಲ್ಲ. ಪ್ರೈಸ್ ಟು ಬುಕ್ನ ಇದು ಆ್ಯಕ್ಚುಲಿ 8 ಟೈಮ್ಸಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದರೆ 3 ಟೈಮ್ಸಲ್ಲಿ ಇನ್ನೂ ಜಾಸ್ತಿ ಟ್ರೇಡ್ ಆಗ್ತಾ ಇದೆ. ಪ್ರೈಸ್ ಟು ಬುಕ್ಕು ಈಗ ನೀವೇನಾದರೂ ಈಗ ಆ್ಯಕ್ಚುಲಿ ಯಾವಾಗಲೂ ಹೆಂಗೆ ಅನಾಲಿಸಿಸ್ ಮಾಡ್ತಾರೆ ಅಂದರೆ ಫಾರ್ವರ್ಡ್ ಅರ್ನಿಂಗ್ಸ್ಗೆ ಅನಾಲಿಸಿಸ್ ಮಾಡ್ತಾರೆ. ಈ ಮುಂದಿನ ವರ್ಷಕ್ಕೆ ಎಷ್ಟು ಅರ್ನಿಂಗ್ಸ್ ಬರ್ಬೋದು ಅಂತ ಲೆಕ್ಕ ಮಾಡಿ ಅನಾಲಿಸಿಸ್ ಮಾಡ್ತಾರೆ. ನಾನೆಲ್ಲೋ ರಿಪೋರ್ಟ್ ನೋಡಿದೆ, ಅದನ್ನು 21 ರೂಪೀಸು ಪ್ರೈಸ್ ಟು ಬುಕ್ ಫಾರ್ FY 25 ಅಂತ ಲೆಕ್ಕ ಹಾಕಿದ್ದಾರೆ. FY 25ಗೆ 21 ಅಂತ ಲೆಕ್ಕ ಹಾಕಿದ್ರು ಕೂಡ 105 ರೂಪಾಯಿ 106 ರೂಪಾಯಿ ಇದ್ರದ್ದು ಕರೆಕ್ಟ್ ಪ್ರೈಸ್. ಇಲ್ಲ ಅಂದರೆ ಏನಾಗುತ್ತೆ, ಈ ಪ್ರೈಸಲ್ಲಿ ಹೋಗಿ ಎಲ್ಲ ಎಂಟ್ರಿ ಆದರೆ ಏನಾಗುತ್ತೆ, ಹೋಗಿ ಸಿಗಾಕಬೇಕಾಗುತ್ತೆ. ತುಂಬ 1 ವರ್ಷ 1.5 ವರ್ಷ ಪ್ರೈಸ್ ಮೂವ್ಮೆಂಟ್ ಆಗಲ್ಲ. ಇಲ್ಲ ನಾನು ಆಲ್ರೆಡಿ IPOದಲ್ಲಿ ಬೈ ಮಾಡಿದ್ದೀನಿ, ನನಗೆ IPO ಏನಾದರೂ ಸಿಕ್ಕಿತ್ತು ಅನ್ನಂಗಿದ್ರೆ ನಾನು ಇದನ್ನು ಸೆಲ್ ಮಾಡಲ್ಲ, ಬಿಟ್ಬಿಡ್ತೀನಿ. ಬಿಕಾಸ್ ಮ್ಯಾಕ್ಸಿಮಮ್ ಎಷ್ಟು ಸಿಕ್ಕಿರುತ್ತೆ, 15,000 ಇನ್ವೆಸ್ಟ್ ಮಾಡಿರ್ತೀನಿ, ಎಷ್ಟು ಸಿಕ್ಕಿರುತ್ತೆ, ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ನಾನು ಬಿಟ್ಬಿಡ್ತೀನಿ. ನನಗೊಂದು ಲಾಟ್ರಿ ಹೊಡೆದಿತ್ತು, ಸುಮ್ಮನಾಗ್ಬಿಡ್ತೀನಿ. ನಾನು ಅದನ್ನು ಸೆಲ್ ಮಾಡೋಕ್ಕೆ ಹೋಗಲ್ಲ, ಇಟ್ಕೊಳಕ್ಕೆ ಹೋಗಲ್ಲ. ಅದೇ ಏನಾದರೂ ನಾನು ಫ್ರೆಶ್ ಬೈ ಮಾಡೋದಿದ್ರೆ ನಾನು ಯೋಚನೆ ಮಾಡ್ತೀನಿ, ನನ್ನ ಪ್ರೈಸ್ಗೆ ವೆಯ್ಟ್ ಮಾಡ್ತೀನಿ. ನನ್ನ ಪ್ರೈಸ್ ಬಂದ್ಬಿಟ್ಟು 105 ರೂಪಾಯಿ 105 ರೂಪಾಯಿಗೆ ಕೆಳಗಡೆ ಬಂದರೆ ನಾನು ಕಂಫರ್ಟಬಲಿ ಬೈ ಮಾಡ್ತೀನಿ. ಬಿಕಾಸ್ ಗ್ರೋತ್ ಜಾಸ್ತಿ ಇದೆ. ಆಮೇಲೆ ಸೇಮ್ ಗ್ರೂಪ್ ಅಲ್ಲ, ಬಜಾಜ್ ಫೈನಾನ್ಸ್ ಗ್ರೂಪ್ ಅಲ್ಲ, ಬಜಾಜ್ ಫೈನಾನ್ಸ್ ಗ್ರೂಪ್ ಎಷ್ಟು ವೆಲ್ತ್ ಕ್ರಿಯೇಟ್ ಮಾಡಿದೆ ಅವ್ರ ಇನ್ವೆಸ್ಟರ್ಸ್ಗೆ. 2010ರಲ್ಲಿ ಬರೀ 1 ಲಕ್ಷ ಇನ್ವೆಸ್ಟ್ ಮಾಡಿದವರು ಇವತ್ತು 3-4 ಕೋಟಿ ಆಗೋಗಿದೆ ಕಂಪ್ನಿನಲ್ಲಿ. ಇನ್ನೂ ಜಾಸ್ತಿನೇ ಆಗಿರ್ಬೇಕು ಆ್ಯಕ್ಚುಲಿ. ಅಂಥ ಗ್ರೂಪ್ ಅದು. ಗ್ರೂಪಿಂದ ಸ್ವಲ್ಪ ವ್ಯಾಲ್ಯುವೇಷನ್ ಜಾಸ್ತಿ ಸಿಗ್ಬೋದು. ಅದಕ್ಕೆ ಹೇಳ್ತಿದ್ದೀವಲ್ಲ, ಇವರೆಲ್ಲನೂ 4 ಟೈಮ್ಸಲ್ಲಿ ಟ್ರೇಡ್ ಆಗ್ತಾ ಇದ್ರೆ ನಾವು ಅವ್ರಿಗೆ 1 ಟೈಮ್ ಜಾಸ್ತಿ ಕೊಟ್ಟರು ಕೂಡ 5 ಟೈಮ್ಸ್ 6 ಟೈಮ್ಸೇ ಕೊಟ್ಬಿಡಿ ಹೋಗಲಿ. 120 ರೂಪಾಯಿ 120 ರೂಪಾಯಿ ನನಗಂತೂ ಕಂಫರ್ಟಬಲ್ ಇಲ್ಲ, ನಾನು 5 ಟೈಮ್ಸ್ ಮೇಲೆ ಪೇ ಮಾಡಲ್ಲ. ನಿಮ್ಗೆ ಕಂಫರ್ಟಬಲ್ ಇದ್ದರೆ ಯು ಕ್ಯಾನ್ ಪೇ 6 ಟೈಮ್ಸ್ 7 ಟೈಮ್ಸ್ 8 ಟೈಮ್ಸ್ 9 ಟೈಮ್ಸ್ ನಿಮ್ಗೆ ಇಷ್ಟ ಬಂದಿದ್ದು ಪೇ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಗ್ರೋತ್ ರೇಟು, ಕ್ವಾಲಿಟಿ ಆಫ್ ದಿ ಲೋನ್ ಬುಕ್ಕು ಇದೆಲ್ಲ ಕನ್ಸಿಡರ್ ಮಾಡಿದ್ರೆ 5 to 5 ಟೈಮ್ಸ್ ಕೊಡೋದ್ರಲ್ಲಿ ಮೋಸ ಇಲ್ಲ. ಬಿಕಾಸ್ ನೀವೇ ನೋಡಿದ್ರೆ NPA ಯಾವ ರೀತಿ ಮ್ಯಾನೇಜ್ ಮಾಡಿದ್ದಾನೆ ಅಂತ. ಒನ್ ಆಫ್ ದ ಗ್ರೇಟೆಸ್ಟ್ NPA ನಾನು ನೋಡಿರೋದ್ರಲ್ಲಿ. ನಾನು ನೋಡಿರೋ ಬ್ಯಾಲೆನ್ಸ್ ಶೀಟಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್. 5.5 ಟೈಮ್ಸ್ ಕೊಟ್ಟರು ಲಾಸ್ ಇಲ್ಲ, ಬಟ್ 5 ಟೈಮ್ಸ್ ಕೊಟ್ಟರೆ ನಾವು ಮಾರ್ಜಿನ್ ಆಫ್ ಸೇಫ್ಟಿನಲ್ಲಿ ಇರ್ತೀವಿ. ಅಂದರೆ ಒಳ್ಳೆ ಅಲ್ಲಿಂದ ಪ್ರೈಸ್ ಕರೆಕ್ಷನ್ ಆಗೋದು ತುಂಬ ಕಡಿಮೆ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನೀವು ಏನಾದರೂ ಇದನ್ನು ಅನಲೈಸ್ ಮಾಡಿದರೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ಬೇಸಿಕ್ ನಾಲೆಡ್ಜ್ ಬೇಕು. ಅದಕ್ಕೆ ಯಾವುದನ್ನು ಬುಕ್ ರೆಫರ್ ಮಾಡಿ ಅಂತ ಕೇಳಿದ್ರಿ, ನಾನು ಆ ಬುಕ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವೇನಾದರೂ ಬೈ ಮಾಡೋದಿದ್ರೆ Angel 15 ಅನ್ನೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ, ಅಪ್ ಟು 15% ಡಿಸ್ಕೌಂಟ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.